ಹಾಯ್ ಎಲ್ರಿಗೂ ನಮಸ್ಕಾರ. ಎಂತ ಗೊತ್ತುಂಟಾ, ಇದು ಎಂತ ಅಂತ ನಿಮಗೆ ಅನಿಸ್ಬೋದಲ್ಲ, ಇಲ್ಲಿ ಎಂತ ಇವಳು ತೋರಿಸೋದು ಅಂತ. ಇದು ಒಂದು ಹೂ ಆಯಿತಾ. ಈ ಹೂವನ್ನು ಹಳ್ಳಿಯಲ್ಲಿರುವವರಿಗೆಲ್ಲ ಗೊತ್ತುಂಟು ಇದನ್ನು ಏನು ಮಾಡಬೇಕು ಅಂತೇಳಿ. ಅಂದರೆ ತುಂಬ ಕೆಟ್ಟ ಸ್ಮೆಲ್ ಬರುವಂಥ ಒಂದು ಹೂ. ಒಂದು 3-4 ದಿನ ಕಳೆದಾದ ನಂತರ, ಈಗ ನೋಡಿ ನನ್ನ ಕೈಯಲ್ಲಿ ಕೂಡ ಉಂಟು ಅದೇ ರೀತಿಯಂಥದ್ದು. ಅಲ್ಲಿ ಚಿಕ್ಕದಾಗಿರುವಂಥದ್ದನ್ನು ತೋರಿಸಿದೆಲ್ಲ, ಅದರಲ್ಲೇ ಇದು ತುಂಬ ದೊಡ್ಡದು. ಇದು ಕೇನೆ ಹೂ ಆಯಿತಾ. ಹಳ್ಳಿಯಲ್ಲಿರುವವರಿಗೆಲ್ಲ ಗೊತ್ತುಂಟು, ಪೇಟೆಯಲ್ಲಿರುವವರಿಗೆಲ್ಲ ಗೊತ್ತುಂಟಾ ಅಂತ ನನಗೆ ಸಹ ಗೊತ್ತಿಲ್ಲ. ಇದು ಕೇನೆ ಹೂ. ಇದು ತುಂಬ ಬ್ಯಾಡ್ ಸ್ಮೆಲ್ ಬರ್ತದೆ ಅದರದ್ದು. ಹೂ ಅರಳುವ ಮೊದಲು ನಾವು ತಕ್ಕೊಂಡು ಇದರಲ್ಲಿ ಒಂದು ರೆಸಿಪಿಯನ್ನು ಮಾಡಲಿಕ್ಕಾಗ್ತದೆ ಅಂತ ನನಗೆ ಒಬ್ಬರು ಹೇಳಿದರು. ಹಾಗೆ ಇದನ್ನು ಕೊಟ್ಟರು ಕೂಡ, ಮೇಲೆ ಮನೆ ಅಣ್ಣ ಒಬ್ಬರು. ಹಾಗೆ ತೆಕ್ಕೊಂಡು ಬಂದು ಅದನ್ನು ರೆಸಿಪಿಯನ್ನು ಮಾಡಿ ನಿಮಗೆ ತೋರಿಸುವ ಅಂತ. ಇದರಲ್ಲೂ ಆಗ್ತದ ಅಂತ ಕೆಲವರಿಗೆ ಆಶ್ಚರ್ಯ ಆಗಿದೆ, ಯಾಕಂದರೆ ನನಗೇನೆ ಒಮ್ಮೆ ಆಶ್ಚರ್ಯ ಆಯಿತು. ಮಾಡಿ ತಿಂದ ಮೇಲೆ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ನೋಡಿ, ಈ ಕೇನೆ ಹೂವಿನ ಕೆಳಗಿನ ಭಾಗವನ್ನು ತೆಗೆದು ಅದರ ಈ ಮೇಲಿನ ಹಳದಾಗಿತ್ತು, ಅದನ್ನು ತೆಗಿತಾ ಇದ್ದೇನೆ. ಇದು ಫ್ರೆಶ್ ಆಗಿದ್ದರೆ ತುಂಬ ಬೇಗ ಚೆನ್ನಾಗಿ ಆಗ್ತಿತ್ತು. ನಾನಿದು ತೆಕ್ಕೊಳ್ಳುವಾಗ, ನಾನು ಮಾಡುವಾಗ ಸ್ವಲ್ಪ ಟೈಮ್ ಆಯ್ತು ಇದಕ್ಕೆ, ಹಾಗೆ ಸ್ವಲ್ಪ ಬಾಡಿದಾಗಿತ್ತು. ಇನ್ನಿದನ್ನು ಕಟ್ ಮಾಡೋದೆಲ್ಲ ತೋರಿಸ್ಬೇಕಾ ಅಂತೆಲ್ಲ ನಿಮಗೆ ಅನಿಸ್ಬೋದು. ನಮಗೇನೆ ಕಟ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲಲ್ಲ, ನಾವು ಯಾವ ರೀತಿ ಕಟ್ ಮಾಡಿದ್ದೇವೆ ಅಂತ ನೋಡಿದರೆ ಇದನ್ನು ಯಾರಾದರೂ ಮಾಡಬೇಕು ಅಂತ ಅನಿಸಿದರೆ ಈ ರೀತಿ ಕಟ್ ಮಾಡ್ಬೋದು ಅಂತ ಸಹ ಗೊತ್ತಾಗ್ತದಲ್ಲ. ಹಾಗಾಗಿ ಈ ರೀತಿ ನಾನು ತೋರಿಸ್ತಾ ಇರೋದು ಡೀಟೇಲಾಗಿ. ಏನಿಲ್ಲ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಯಾವ ರೀತಿ ಕಟ್ ಮಾಡಿದರೂ ಚೆನ್ನಾಗಿ ಬೇಯ್ತದೆ, ಅಷ್ಟು ಸಾಫ್ಟಾಗಿ ಬರ್ತದೆ ಇದು ಬೆಂದಾಗ. ನೋಡಿ, ನಾನು ಇದರದ್ದು ದಳ ಏನಿತ್ತು ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಹಾಕಿದೆ. ಇನ್ನು ಒಳಗಿನ ಪಾರ್ಟ್ ನೋಡಿ, ಆ ಮೇಲೆ ಸ್ಪಾಂಜಿನಾಗಿ ಉಂಟು. ನಾನು ಕಟ್ ಮಾಡುವಾಗ ನಿಮಗೇನು ಅನ್ನಿಸ್ತಾ ಉಂಟು ನೋಡಿ, ಎಷ್ಟು ಸಾಫ್ಟಾಗಿ ಉಂಟಲ್ಲ. ತುಂಬ ಚೆನ್ನಾಗಿ ಬರ್ತದೆ. ಇದರಲ್ಲಿ ನೀವು ಟ್ರೈ ಮಾಡ್ಬೋದು. ಮತ್ತು ಎಲ್ಲವನ್ನು ಹಾಕ್ಬೋದು ಇದರಲ್ಲಿ, ಏನು ಬಿಸಾಡಲಿಕ್ಕೆ ಒಂದು ಸ್ವಲ್ಪ ಸಿಕ್ಕೋದು. ನೋಡಿ, ಕಟ್ ಮಾಡುವಾಗ ನೋಡಿ, ಇದು ಒಳಗೆ ಈ ರೆಡ್ ಕಲರ್ ಇದೊಂದು ಕೇನೆಯ ಟೇಸ್ಟಿನ ಥರನೇ ಇರ್ತದೆ. ಇದರದ್ದು ಕುಸುಮ ರೀತಿ ಉಂಟು ನೋಡಿ ಅದು. ಇದನ್ನು ಕಟ್ ಮಾಡಿ ಎಲ್ಲ ಆದ ನಂತರ ನಾವು ಬೇಯಿಸ್ಕೊಳ್ಬೇಕು, ಅಥವಾ ಡೈರೆಕ್ಟು ಕೂಡ ಮಾಡ್ಬೋದು. ಇದೀಗ ನೋಡಿ ಚಿಕ್ಕದಿತ್ತಲ್ಲ, ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೇನೆ. ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಕಟ್ ಮಾಡ್ಕೊಳ್ಬೋದು, ಯಾಕಂದರೆ ಇದು ಚೆನ್ನಾಗಿ ಬೇಯ್ತದೆ. ಈಗ ಕಟ್ ಮಾಡಿ ಎಲ್ಲ ಆಯಿತು. ಇನ್ನಿದನ್ನು ನಾನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರು ಹಾಕಿ, ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹಾಕಿ ಇದನ್ನು ಬೇಯಿಸ್ತಾ ಇದ್ದೇನೆ. ಈ ರೀತಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಒಗ್ಗರಣೆಗೆ ಕೂಡ ಹಾಕ್ಬೋದು. ಬಟ್ ನಾನು ಫಸ್ಟ್ ಮಾಡಿರೋದ್ರಿಂದ ಅರಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿ ನೀರು ತೆಗಿವ ಅಂತ ಆಯಿತು. ಎಲ್ಲಿಯಾದರೂ ತುರಿಸಿದ್ರೆ ಅಂತೆಲ್ಲ ಅನಿಸಿತು, ಕೇನೆ ಅಂಶ ಅಲ್ವಾ ಅಂತ. ಹಾಗೆ ಇದನ್ನು ಈಗ ನೀರು ಹಾಕಿ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕಿ ಒಂದು 10 ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಡುವ. ತುಂಬ ಬೇಗ ಬೇಯ್ತದೆ. ಈಗ ಒಂದು 10 ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತೇನೆ. ಸ್ವಲ್ಪ ಕಡಿಮೆ ಕೂಡ ಆಗ್ತದೆ ಇದು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಎಷ್ಟು ಸ್ವಲ್ಪ ಆಯಿತು ನೋಡಿ. ದೊಡ್ಡ ಹೂ ಒಂದು ಸಿಕ್ಕಿದರೆ ನಮಗೆ ಮನೆ ಮಂದಿಗೆಲ್ಲ ಆಗ್ತದೆ ಇದರದ್ದು ಪಲ್ಯ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇನ್ನಿದನ್ನು ನೀರನ್ನು ನಾವು ತೆಗಿಬೇಕು. ನಾನೀಗ ಒಂದು ಕಣ್ಣು ಪಾತ್ರಕ್ಕೆ ಹಾಕಿ ಇದರ ನೀರನ್ನು ಸೋಸ್ಕೊಳ್ತಾ ಇದ್ದೇನೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ. ಈಗ ಪಲ್ಯ ಮಾಡಲಿಕ್ಕೆ ನಾನೊಂದು ಬಾಣಲೆಯನ್ನು ಇಟ್ಕೊಂಡೆ, ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೊಂದು 6 ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ನಾನು ಒಣಮೆಣಸೇನು ಹಾಕ್ಲಿಕ್ಕೆ ಹೋಗಲಿಲ್ಲ, ನೀವು ಬೇಕಂದರೆ ಒಣಮೆಣಸು ಕೂಡ ಹಾಕ್ಕೊಳ್ಬೋದು. ನಾನು ಖಾರ ಪುಡಿಯನ್ನೆಲ್ಲ ಹಾಕೋ ಕಾರಣ ಒಣಮೆಣಸು ಹಾಕಲಿಲ್ಲ. ಈಗ ಸಾಸಿವೆ ಚೆನ್ನಾಗಿ ಸಿಡ್ದಾದ ನಂತರ ನಾವಿದಕ್ಕೊಂದು 2 ನೀರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನೀವು ಬೇಕಂದರೆ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಟೊಮೆಟೊ ಹಣ್ಣು ಹಾಕಲಿಲ್ಲ, ಬರೀ ನೀರುಳ್ಳಿಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ, ನೀರುಳ್ಳಿ ಹಾಕಿ. ಈಗ ಏನು ನೀರುಳ್ಳಿ ಫ್ರೈ ಆದ ನಂತರ ನಾವು ಬೇಯಿಸಿಟ್ಟಂಥ ಈ ಕೇನೆ ಹೂ ಇತ್ತಲ್ಲ, ಅದನ್ನು ಸೇರಿಸ್ಕೊಳ್ಬೇಕು. ಇದು ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಬೇಯಿಸುವ ಅವಶ್ಯಕತೆ ಇಲ್ಲ, ಮಸಾಲೆಯಲ್ಲಿ ಮಿಕ್ಸ್ ಆದರೆ ಆಯಿತು. ಈಗ ನೀರುಳ್ಳಿ ಎಲ್ಲ ಹಾಕಿದ ನಂತರ ಈ ಬೆಂದದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ನಾವು ನೀರು ತೆಗೆದಿರ್ತೇವಲ್ಲ, ಹಾಗಾಗಿ ತುಂಬ ಉಪ್ಪು ಇರೋದಿಲ್ಲ. ಈಗ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕ್ಕೊಂಡೆ. ಅದಾದ ನಂತರ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು
ನೆನೆಸಿಟ್ಟಿದ್ದೆ ನೀರು ಹಾಕಿ, ಅದನ್ನು ಕೂಡ ಅದರ ರಸವನ್ನು ಕೂಡ ಸೇರಿಸ್ಕೊಂಡೆ. ಇದರ ಬದಲು ನೀವು ತುಂಬ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ನೀರುಳ್ಳಿ ಹಾಕಿದ ನಂತರ. ಈಗ ನಾನಿಲ್ಲಿ ಹಾಕ್ತಿರೋದು ಸಾಂಬಾರು ಪುಡಿ ಅಥವಾ ಸಾರು ಪುಡಿ ಏನು ರಸಂ ಪುಡಿ ಇರ್ತದೆ, ನಾನಿದು ಮನೆಯಲ್ಲೇ ಮಾಡಿರೋದ್ರಿಂದ ಅದನ್ನು ಸೇರಿಸ್ತಾ ಇದ್ದೇನೆ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಈ ಸಾಂಬಾರು ಪುಡಿ ಹಾಕೋದ್ರಿಂದ. ಇದರ ಬದಲು ನಿಮ್ಮಲ್ಲಿ ಸಾಂಬಾರು ಪುಡಿ ಸಾರು ಪುಡಿ ಇಲ್ಲ ಅಂತಿದ್ದರೆ ನೀವು ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಹಾಗೆ ಮೆಣಸಿನ ಹುಡಿ ಎಲ್ಲ ಸೇರಿಸ್ಕೊಳ್ಬೋದು. ಏನಿಲ್ಲ ಅಂದರೆ ನೀವು ಬರೀ ಖಾರ ಪುಡಿ ಮಾತ್ರ ಹಾಕ್ಕೊಂಡು ಕೂಡ ಈ ಪಲ್ಯನ ಟ್ರೈ ಮಾಡ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.